ಯಾರಿಗೆ ತೋರ್ಸಕ್ಕೆ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸರಾ ವ್ಲಾಗ್ಸ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಹನಾ ಸುಹಾಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮನೇಲಿ ಗಂಧಾಕ್ಷತೆ ಇದೆ. ಸೊ ಗಂಧಾಕ್ಷತೆ ಇಸ್ ಟೈಪ್ ಆಫ್ ತಿಥಿ ಅಂತಲೇ ಹೇಳ್ಬೋದು. ಸೊ ತಿಥಿಲಿ ಯಾವ್ಯಾವ ಥರ ಮಾಡ್ತಾರಲ್ಲ, ಸೊ ಆ ಥರ ಎಲ್ಲ ಇರುತ್ತೆ. ನೋಡೋಣ, ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಸೊ ಇದು ಬೆಳಗ್ಗಿನ ಸಮಯ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ಆ ದಿನ ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದ, ಬಟ್ ಫೋರ್ಸ್ಫುಲಿ ಕಳಿಸಿದ್ದಾಗಿತ್ತು. ಸೊ ಆದಿಗೆ ಇಷ್ಟ ಅಂತ ಹೇಳಿ ಅವನಿಗೆ ಪಡ್ ಮಾಡಿಕೊಟ್ಟು ಬಾಕ್ಸಿಗೂ ಕೂಡ ಪಡ್ಡನ್ನು ಹಾಕಿ ಕೊಟ್ಟಿದ್ದೆ. ಮತ್ತು ಇವತ್ತು ನಮ್ಮ ತಿಂಡಿಗೆ ಇವತ್ತು ಅವಲಕ್ಕಿನ ಮಾಡಿದ್ದಾಗಿತ್ತು. ಸೊ ಎಲ್ಲರೂ ಕೂಡ ಅವಲಕ್ಕಿ ತಿಂತಾಯಿದ್ವಿ. ಸೊ ಮಾವನು ಬಂದಿದ್ದರು ಅಂತ ಮಾವನಿಗೂ ಕೂಡ ಅವಲಕ್ಕಿ ಮಾಡಿಕೊಟ್ಟು ನಾನು ತಿಂಡಿ ಮತ್ತು ಟೀ ಕುಡ್ಕೊಂಡು ಇವತ್ತು ಕೆಲಸನ ಶುರು ಮಾಡಿದ್ವಿ. ಸೊ ಅತ್ತೆ ನೋಡ್ತಿರ್ಬೋದು, ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮಾಡಿತ್ತು. ಸೊ ನಾನು ಏನೋ ಒಂಚೂರು ಚಿಕ್ಕ ಪುಟ್ಟದ್ದು ಅಂದರೆ ಕೊಡೋದು, ಈ ಥರ ನೀರೇನಾದರೂ ತಂದು ಕೊಡೋದು, ಮಡಿ ನೀರು ಬಾವಿಯಿಂದ ಸೇದ್ಕೊಂಡು ಬರೋದು, ಈ ಥರ ಮಾಡಿಕೊಡ್ತಾ ಇದ್ದೆ. ಇದೆಲ್ಲ ಆಲ್ಮೋಸ್ಟ್ ರೆಡಿ ಮಾಡಿಟ್ಟಿತ್ತು. ಈಗ ಆಂಬೊಡೆ ಮಾಡೋಣ ಅಂತಂದು ಅತ್ತೆ ಈಗ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ನಾನು ಅದ್ರ ಜೊತೆಗೆ ಸ್ವಲ್ಪ ಕೇಸರಿ ಬಾತನ್ನು ತೊಳಸ್ತಾ ಇದ್ದೀನಿ. ಕೇಸರಿ ಬಾತ್ ತೊಳ್ಸೋಕ್ಕಂತೂ ಒಂದೂವರೆ ತಾಸೇ ಬೇಕು ಅಂತಲೇ ಹೇಳ್ಬೋದು. ಯಾಕಂತಂದರೆ ತುಂಬ ಟೈಮ್ ಹಿಡಿದ್ಬಿಡುತ್ತೆ. ಅದೊಂದು ಸ್ವಲ್ಪನೂ ಬಿಡ್ದಿರ, ಮತ್ತು ಅದರಲ್ಲಿ ನೀರಿನಂಶ ಇರುತ್ತಲ್ಲ ಅನ್ನದಲ್ಲಿ. ಸೊ ಅನ್ನದಲ್ಲಿ ನೀರಿನಂಶ ಹೋಗಲ್ಲಿವರೆಗೂ, ಗಟ್ಟಿ ಆಗಲ್ಲಿವರೆಗೂ ಅದನ್ನು ತೊಳಸ್ತಾನೆ ಇರಬೇಕು. ಸುತ್ತಲೂ ಅದೇನಾಗುತ್ತೆ ಅಂದರೆ ತುಪ್ಪ ಬಿಟ್ಕೊಳ್ಳುತ್ತೆ. ತುಪ್ಪ ಬಿಡೋವರೆಗೂ ಮತ್ತು ಗಟ್ಟಿ ಆಗಲಿವರೆಗೂ, ಆ ಥಿಕ್ನೆಸ್ ಬರೋಲ್ಲಿವರೆಗೂ. ಅಂದರೆ ನನಗೆ ಅಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ. ಸೊ ಅತ್ತೆ ಹೇಳ್ತಾ ಇತ್ತು ಈ ಥರ ಮಾಡೋದು ಅಂತ ಅಂದು. ಸೊ ನಾನು ಕಲಿತಾ ಇದ್ದೆ. ಮತ್ತು ಅತ್ತೆ ಹೇಳ್ತಾನೆ ಇದ್ದರು, ತುಂಬ ಕೈ ನೋವು ಬಂದರೆ ಹೇಳು, ನಾನು ತೊಳಸ್ತೀನಿ ಅಂತ ಅಂದು. ಹೇಳಬೇಕು ಅಂದರೆ ಇದು ನಾನು ಫಸ್ಟ್ ಟೈಮ್ ಈ ಥರ ತೊಳ್ಸೋದಾಗಿರ್ಬೋದು, ಹೀಗೆಲ್ಲ ಮಾಡ್ತಾ ಇರೋದು. ಅಷ್ಟೆಲ್ಲ ಹುರ್ಕೊತಿದ್ಯಾ? ಹಾಗೆ ಹಾಕೋದು ತುಪ್ಪ ಇರ್ತು ಅಣ್ಣ, ಮೊದಲೇ ತುಪ್ಪದಲ್ಲಿ ಫ್ರೈ ಮಾಡೋದೇನೆ ಹಾಗೆ ಬೇಯೋದು. ಭಟ್ರು ಬರೋಷ್ಟರೊಳಗೆ ಎಲ್ಲ ಅಡುಗೆ ಕೂಡ ಆಗಿತ್ತು. ಸೊ ಅತ್ತೆ ಈಗ ನೈವೇದ್ಯಕ್ಕೆ ಅಂತ ಅಂದು ಎಲ್ಲನೂ ಬಡಿಸ್ಕೊಡ್ತಾಯಿದ್ರು. ಡಯಟ್ ಎಲ್ಲ ಬಿಟ್ಟಾಕ್ಬಿಡಿ ಆಂಟಿ.
ನಂದಿತಾ ಆಂಟಿ ಬರದೆ ಒಂದು ಸುಮಾರು ದಿನಗಳೇ ಆಗಿತ್ತು. ಸೊ ಇವಾಗ ಅಂದ್ರೆ ರಿಲ್ಯಾಕ್ಸೇಷನಿಗೆ ಬಂದಿದ್ದದು. ಫುಲ್ ಹ್ಯಾಪಿಯಾಗಿದ್ವಿ. ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸನ್ನು ಕೂಡ ಕರೆದಿದ್ವಿ. ಸೊ ಸುಮಾರು ಜನ ಅಂದರೆ 4-5 ಜನ ಕೂಡ ಬಂದಿದ್ದರು. ಹಾಗೆ ಭಟ್ರೆಲ್ಲ ಬಂದು ಪೂಜೆ ಅನ್ನೋದಕ್ಕಿಂತ ಅದು ಸಮ್ ಡಿಫ್ರೆಂಟಾಗಿ ಗಂಧಾಕ್ಷತೆ ಕೊಡೋದು ಅಂದರೆ ಭಟ್ರಿಗೆ ಅದು ಮಾಡಿ ಭಟ್ರಿಗೆ ಮೊದಲು ಊಟಕ್ಕೆ ಕೊಟ್ಟು ಈ ಥರ ಎಲ್ಲ ಪದ್ಧತಿ ಇರುತ್ತೆ. ಸೊ ಸುವಾಸನೆ ಬಾಳೆ ಹಾಕ್ತಾಯಿದ್ರು. ನಾನು ಹಾಗೆ ಚಾಪೆ ಹಾಕಿ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ಎಲ್ಲ ಮುಗೀತು. ಸೊ ಅದಕ್ಕೋಸ್ಕರ ಈಗ ಮನೆಯಲ್ಲಿ ಅತ್ತೆ ಮಾವ ಆಮೇಲೆ ನಾನು ಸುಹಾಸ್ ಎಲ್ಲ ಗಂಧಾಕ್ಷತೆ ತೊಗೊಳೋದಾಗಿತ್ತು. ಸೊ ಈಗ ಸುಹಾಸ್ ಹೋಗಿ ಮೊದಲು ತೊಗೊಂಡು ಬಂದಮೇಲೆ ನಾವೆಲ್ಲರೂ ಮನೆಯವರೆಲ್ಲ ತೊಗೊಳ್ತಾ ಇದ್ದೀವಿ. ಈಗ ಊಟದ ಟೈಮು ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಅತ್ತೆ ಊಟಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಎಲ್ಲನೂ ಪದಾರ್ಥ ಎಲ್ಲ ತೋಡ್ಕೊಳ್ತಾ ಇದ್ವಿ. ಕೇಸರಿ ಭಾತ್ ಆಗಿರ್ಬೋದು, ಕ್ಯಾಬೇಜ್ ಪಲ್ಯ, ಬೀನ್ಸ್ ಪಲ್ಯ, ತವೆ, ಹುಳಿ, ಕಟ್ನೆ, ಆಮೇಲೆ ಮೊಸರು, ಆಮೇಲೆ ತಂಬಳಿ, ಹಸಿ, ಹಾಗಲಕಾಯಿ ಹಸಿ, ಸೌತೆಕಾಯಿ ಹಸಿ, ಪಾಯಸ, ಸೋ ಮೆನಿ ಐಟಮ್ ಇತ್ತು, ಪದಾರ್ಥ ಇತ್ತು. ಸೊ ಎಲ್ಲರಿಗೂ ಕೂಡ ಹೀಗೆ ಬಡ್ಸೋಕ್ಕೆ ಶುರು ಮಾಡಿದೆ.
ನಾ ನಂಗೆ ನಾ ಮ್ಯಾಲೆ ಕೂತ್ಕೊದ್ನೆ ಕೆಳಗೆ ಕೂತ್ಕೊಂಡು ಗೊತ್ತಿಲ್ಲ ಇಲ್ಲೇ ಕಡೆ ಕೂತ್ಕೊತೀನಿ ಅಲ್ಲ ಅತ್ಲ ಬದಿಗೆ ಮತ್ತೆ ಅದಂತೂ ಹೇಳಿದ್ರೆ ನೋಡ್ತನಗೊಳ್ಳಿ ಅವರ ಅದು ಈಗ ಇದೆಲ್ಲ ಬಳ್ಳಿಗೆ ಎಲ್ಲ ಓದಿದ್ರೆ ಸರಿಯಾಗಿ ಆಗ್ತಾಯಿದೆ. ಹೌದು, ನಮ್ದೀಗ ಐಬ್ಯಾಕ್ಸ್ ಇದ್ದು ಎಲ್ಲ ಟಚ್ ಆಗಿದ್ದು ಅಬ್ಬಿಗ್ಯಾರ ಅಕ್ಕ ಅಬ್ಬಿಗ್ಯಾರ ತರ ಒಡ ಓಂ ಭೂರ್ಭುವಃ ಸ್ವಃ ವಿಶ್ವಾಮಿತ್ರಋಷಿಗಣೇಶಃ ಸವಿತಾದೇವತಾ ಓಂ ಭೂರ್ಭುವಃ ಓಂ ದೇವಯೋನಃ ಇತಿ ಪ್ರೋಕ್ಷ್ಯ ಸತ್ಯಂ ತತ್ರೇಣ ಪರಿಶಿಂಚಾಮಿ ಅಸ್ಮತ್ ಹೇಳ್ಬಿಡೋದು ಪಿತೋ ಓಂ ಅನ್ನಂ ಅಸ್ತು ಅನ್ನಂ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ ಬ್ರಹ್ಮಾರ್ಪಣಂ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅನೇನ ಬ್ರಾಹ್ಮಣ ಭೋಜನೇನ ಚತುರ್ಭೂಪಿ ಜನಾರ್ದನ ವಾಸುದೇವ ಪ್ರಿಯತಾಂ ತತ್ಸತ್ ಬ್ರಹ್ಮಾರ್ಪಣಮಸ್ತು. ಕಾಲು ಹುಡುಕೊಂಡು ಕಡೆ ಮತ್ತೊಂದು ನಡ್ಕೊಂಡು ಹೋಗ್ತಾವೆ ಬೇರೆ ಸೊ ಈಗ ಊಟ ಎಲ್ಲ ಮುಗಿಸಿ ಎಲ್ಲರೂ ಹೊರಟು ಎಲ್ಲರೂ ಹೊರಟು ಮುಗಿತು. ಪಾತ್ರೆ ತೊಳೆಯೋದಿದೆ. ನೀರು ಬೇಡ ಸ್ನೇಹಿತರೆ, ಈಗ 3 ಟಬ್ಬು ಪಾತ್ರೆ ತೊಳೆದು ನಂಗೆ ಸುಸ್ತಾಗಿ ಬೆವರೆಲ್ಲ ಬಂದಿದೆ. ಈಗ 1.5 ತಾಸು ಹಿಡಿತು. ಸೊ ಅದಿದು ಊಟ ಆಗಿದೆ, ಒಂದು ಹೋಮ್ವರ್ಕ್ ಎಲ್ಲ ಮುಗಿಸೋದಿತ್ತು. ಇದು ನನ್ನ ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ. ಸೊ ಇವತ್ತು ನಾನು ಸುಹಾಸ್ ಒಂದು 8:40 ಹೀಗೆ ಮನೆ ಬಿಟ್ಟಿದ್ದಾಗಿತ್ತು. ಆ ದಿನ ಸ್ಕೂಲ್ ಬಸ್ಸಿಗೆ ಹತ್ತಿಸಿ ನಾವು ಹೊರಟಿದ್ದೆ ಗೋಕರ್ಣ ಕಡೆ. ಸೊ ಇವತ್ತೇನು ಮಳೆನೇ ಇರಲಿಲ್ಲ, ಹೇಳಬೇಕು ಅಂದರೆ ಚೆನ್ನಾಗಿತ್ತು ವಾತಾವರಣ. ಚೆನ್ನಾಗಿತ್ತು, ಮೋಡ ಗಿಡ ಎಲ್ಲ ಹಾಕ್ಕೊಂಡು ಸೂಪರಾಗಿತ್ತು. ಸೊ ಗೋಕರ್ಣಕ್ಕೆ ಹೋಗಿ ಅಲ್ಲಿ ಡಾಕ್ಟರ್ ಮೀಟ್ ಆಗಿ ತೋರಿಸ್ಕೊಂಡು ಬಂದ್ವಿ. ಸೊ ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ನಾನು ಇವತ್ತು ಗೋಕರ್ಣಕ್ಕೆ ಬಂದಿದ್ವಿ. ಅಂದರೆ ಸ್ವಲ್ಪ ನನಗೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ತಲೆನೋವು ಅಥವಾ ಥಂಡಿ ಅಥವಾ ಸೈನಸ್ ಈ ಥರ ಪ್ರಾಬ್ಲಮ್ ಇರೋದ್ರಿಂದ ನಾನು ಬೇಸಿಕ್ಲಿ ಗೋಕರ್ಣದಲ್ಲೇ ತೋರಿಸ್ತೀನಿ. ಅಷ್ಟೇ ಅಲ್ಲ, ಇವತ್ತು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ ದಿನ ಕೂಡ ಒಂದು 8:40 ಹೀಗೆ ಬಸ್ ಬಂದುಬಿಡುತ್ತೆ. ಸೊ ಆ ದಿನಲ್ಲಿ ಬಸ್ಸಿಗೆ ಹತ್ತಿಸಿ ನಾನು ಸುಹಾಸ್ ಇಬ್ಬರು ಗೋಕರ್ಣಕ್ಕೆ ಹೋಗಿದ್ದಾಗಿತ್ತು. ಸೊ ಡಾಕ್ಟ್ರು ಕೂಡ ಸಿಕ್ಕಿದ್ರು. ಎಷ್ಟೆಲ್ಲ ಅಂದರೆ ಎಷ್ಟು ವೆಯ್ಟ್ ಇದೆ ಚೀಲ ಅಂದರೆ ಹೇಳಬೇಕು ಅಂದರೆ ಈ ಔಷಧಿ ಕುಡ್ದೆ ಹೊಟ್ಟೆ ತುಂಬಿಬಿಡುತ್ತೆ ನನಗೀಗ. ಸುಮಾರು ಕೊಟ್ಟಿದ್ದಾರೆ ಈಗ ಔಷಧಿನ, ತಗೊಳ್ಬೇಕು. ಮನೆಯಲ್ಲಿ ಇದೇ ಥರದ್ದೇ ಒಂದು ಬಾಟಲ್ ಕೂಡ ಇದೆ.
ಔಷಧಿ ಕುಡ್ದೆ ಹೊಟ್ಟೆ ತುಂಬಿಡುತ್ತೇನೋ ಅಂತ ಅನಿಸ್ತಾ ಇದೆ ಈಗ ನನಗೆ. ಟ್ಯಾಬ್ಲೆಟು ಹೇಗೆ ಕೊಟ್ಟಿದ್ದಾರೆ, ಮತ್ತು ಅಲ್ಲಿ ತಗೊಳ್ಳೋದ್ರಿಂದ ನಂಗೆ ನಿಜವಾಗ್ಲೂ ತುಂಬ ಆರಾಮಾಗಿದೆ. ನನ್ನ ಈಗ ಫಸ್ಟಿಗೆಲ್ಲ ಏನು ಮಾಡ್ತಿದ್ದೆ ಅಂದರೆ ಬೇರೆ ಹಾಸ್ಪಿಟ್ಲಿಗೆ ತೋರಿಸ್ತಿದ್ದೆ, ಅಂದರೆ ಅಲೋಪತಿನೇ ತಗೊಳ್ತಿದ್ದೆ. ಸೊ ಅಷ್ಟೆಲ್ಲ ನನಗೆ ಆರಾಮ ಕೂಡ ಆಗಿರಲಿಲ್ಲ, ಮತ್ತು ಇರೋದಕ್ಕಿಂತ ಇನ್ನೊಂದು ಸ್ವಲ್ಪ ಆರಾಮಿಲ್ದಿರೋ ಥರ ಆಗಿಬಿಡ್ತಿತ್ತು. ಸೊ ಇಲ್ಲಿ ತೋರಿಸ್ತಾ ಇರೋದ್ರಿಂದ ನಾನು ತುಂಬ ಆರಾಮಾಗಿದ್ದೆ ನನಗೆ ಅದರಿಂದ. ಸೊ ಅದು ಕೂಡ ಆರಾಮಾಗಿದ್ದೀನಿ ಈಗ. ಇಷ್ಟೆಲ್ಲ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಔಷಧಿ ಕೊಟ್ಟಿದ್ದಾರೆ, ಒಳ್ಳೆ ಇದ್ದಾರೆ. ಮತ್ತು ಡಾಕ್ಟ್ರು ಕೂಡ ತುಂಬ ಜೆನ್ಯೂನಾಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಪೇಷಂಟ್ ಅಂತ ಟ್ರೀಟೇ ಮಾಡಲ್ಲ, ಆ್ಯಕ್ಚುಲಿ ಒಂಥರ ಫ್ರೆಂಡ್ಸ್ ಥರ ನೋಡ್ತಾರೆ. ತಿಳುವಳಿಕೆ ಹೇಳೋದಾಗಿರ್ಬೋದು, ಯಾಕೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದು ಆ ಥರ ಎಲ್ಲ ತಿಳಿಸ್ಕೊಡೋದಾಗಿರ್ಬೋದು. ತುಂಬ ಚೆನ್ನಾಗಿ ತುಂಬ ಈಸಿ ಕನ್ವೆದಲ್ಲಿ ಅರ್ಥ ಆಗಂಗೆ ಕನ್ವೆ ಮಾಡ್ತಾರೆ ನಮಗೆ. ಸೊ ಮನೆಯಲ್ಲಿ ಗೋಕರ್ಣದಲ್ಲಿ ಫ್ರೆಶ್ ತರಕಾರಿ ಸಿಕ್ಕಿತ್ತು, ಫ್ರೆಶ್ ಇತ್ತು. ಸೊ ನನಗೆ ಮೂಲಂಗಿ ಕೋಸಂಬರಿ ಪಚಡಿ ಅಂತ ಮಾಡ್ತಾರೆ ನಮ್ಮ ಸೈಡು, ರೊಟ್ಟಿಗೆ ಅಂತೂ ತುಂಬ ರುಚಿಯಾಗಿರುತ್ತೆ. ಆ್ಯಂಡ್ 2 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಹಾಗೆ ಇನ್ನೊಂದು ನನ್ನ ಫೇವ್ರೆಟ್ ಅಂದರೆ, ನಾನು ಹಾಸ್ಟೆಲಲ್ಲಿ ಇರಬೇಕಾದ್ರೆ ಹೀಗೆ ನನ್ನ ಫ್ರೆಂಡ್ಸ್ ಊರಿಂದ ಬರಬೇಕಾದ್ರೆ ಅವರೆಕಾಯಿ ಚಟ್ನಿ ಅಂತ ಮಾಡ್ತಾರೆ. ಏನು ಸಖತ್ತಾಗಿರುತ್ತೆ. ನಿಮ್ಮ ದೋಸೆಗೆ ಆಗಿರ್ಬೋದು, ಅಂದರೆ ಸ್ವಲ್ಪ ಅನ್ನೋದಕ್ಕಿಂತ ಖಾರವಾಗಿರ್ಬೇಕು ಅದು. ಅವರೆಕಾಯಿ ಚಟ್ನಿ, ಅವರೆಕಾಯಿ ಗೊಜ್ಜಾಗಿರ್ಬೋದು, ಏನು ಸಖತ್ತಾಗಿರುತ್ತೆ. ಸೊ ಇದು ಅಷ್ಟೆಲ್ಲ ಹುಳಿ ಇಲ್ಲ, ಆ್ಯಕ್ಚುಲಿ ಸ್ವಲ್ಪ ಸ್ವೀಟ್ ಇರುತ್ತಂತೆ. ಇದಕ್ಕಿಂತ ಚಿಕ್ಕದಿರೋದು ಹುಳಿ ಅಂಶ ಜಾಸ್ತಿ ಇರುತ್ತಂತೆ. ಸೊ ಎಷ್ಟು ರೇಟು ಅಂದರೆ 100 ರೂಪಾಯಿಗೆ 20 ಕಾಯಿ ಸಿಗುತ್ತೆ ನೋಡಿ, ಅಷ್ಟು ರೇಟ್ ಇಲ್ಲಿ. ಪ್ರತಿಯೊಂದು ತರಕಾರಿಗೂ ಕೂಡ ಅಷ್ಟೇ. ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಏನಂತಾರೆ, ಬೇರೆ ಹಲಸಿನಕಾಯಿ ಅಂತಂದು ಹೇಳ್ತಾರೆ, ಆಯಿತಾ. ಸೊ ರೆಗ್ಯುಲರಾಗಿ ಹಲಸಿನಕಾಯಿ ನೋಡಿರ್ಬೋದು. ಸೊ ನಮ್ಮ ಮನೇಲೂ ಕೂಡ ಈ ಥರ ಬೇರೆ ಹಲಸಿನಕಾಯಿ ಗಿಡ ಇದೆ. ಬಟ್ ಏನು ಮಾಡೋದು ಅಂದರೆ, ನಾವೆಷ್ಟೇ ಪ್ರೊಟೆಕ್ಟ್ ಮಾಡಿದ್ರು, ಎಷ್ಟೇ ಬೆರೆಸಿದ್ರು, ಮಂಗನ ಕೈಯಲ್ಲಿ ಮಾತ್ರ ಉಳಿಯೋದೇ ಇಲ್ಲ. ಆ್ಯಕ್ಚುಲಿ ಮಂಗ ಬರೋದು ಅದು ಉದ್ದುದ್ದಕ್ಕೆ ಈ ಥರ ಬಾಲ ಥರ ಆಗಿರುತ್ತೆ. ಸ್ವಲ್ಪ ಇಷ್ಟು ಬಾಲ ಥರ ಅಂದರೆ ಸ್ಟಾರ್ಟಿಂಗ್ ಇದು ಕಾಯಿ ಬೀಳೋಕ್ಕೂ ಮೊದಲು ಆ ಸಣ್ಣ ಎಳೆಯದ್ದು ಆ ಥರ ಇದ್ದಾಗಲೇ ತಿಂದ್ಬಿಡುತ್ತೆ ಅದು. ನನಗೆ ನಮ್ಮನೆ ಪಕ್ಕದಲ್ಲಿ ನಮ್ಮ ಸಂತೋಷ್ ಅಣ್ಣ ಇದ್ದಾನೆ. ಸೊ ಆದಿ ಸಣ್ಣ ಪಾಪು ಇತ್ತು, ಅಂದರೆ 2 ವರ್ಷ ಆಗಿತ್ತೇನೋ. ಸೊ ಅವಾಗ ತಂದು ಕೊಟ್ಟಿದ್ದ. ನನಗೆ ಇದರಲ್ಲಿ ಏನು ಮಾಡ್ತಾರೆ ಅಂತ ಅವಾಗೆಲ್ಲ ಗೊತ್ತಿರಲಿಲ್ಲ. ಸೊ ನಮ್ಮ ಅತ್ತೆ ಹೇಳಿರೋದ ಪ್ರಕಾರ ಇದರಲ್ಲಿ ಬಜ್ಜಿ ಎಲ್ಲ ಮಾಡ್ತಾರಂತೆ, ಹುಳಿ ಪಲ್ಯ ಇದೆಲ್ಲ ಮಾಡ್ತಾರಂತೆ. ಬಜ್ಜಿ ತುಂಬ ರುಚಿಯಾಗಿರುತ್ತಂತೆ ಅತ್ತೆ ಹೇಳಿದರು. ಬಟ್ ನಾನು ಅದು ಮಾಡೇ ಇಲ್ಲ. ಸೊ ಇವತ್ತು ಹೇಳ್ತಾ ಇದ್ದೆ, ಫೋನ್ ಬಿದ್ದುಬಿಡ್ತು. ಸೊ ಬಜೆ ಎಲ್ಲ ಮಾಡ್ತಾರಂತೆ, ತುಂಬ ರುಚಿಯಾಗಿರುತ್ತಂತೆ ಅದು. ನಾನು ಬಜೆ ತಿಂದಿಲ್ಲ ಇದುವರೆಗೂ ಆ್ಯಕ್ಚುಲಿ. ಸೊ ಇದನ್ನ ತಗೊಂಡೋಗಿ ಅತ್ತೆ ಹತ್ರ ಬಜೆ ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ಗೊತ್ತಿಲ್ಲ ಯಾವ ಥರ ಇರುತ್ತೆ ಅಂತ ಅಂದು, ಟೇಸ್ಟ್ ನೋಡಿಲ್ಲ. ನಾನು ಒಂದ್ಸಲ ಸಾಂಬಾರು ಮಾಡಿದ್ದೆ, ಓಕೆ ತಿನ್ಬೋದು. ಅಂದರೆ ನಾನೇ ಮಾಡೋದು ನಂಗೆ ತಿನ್ನೋಕ್ಕೆ ನಿಜ ಹೇಳ್ತೀನಿ ಒಂಥರ ಅನಿಸುತ್ತೆ, ದಿನ ನಾನೇ ಮಾಡ್ಕೊಂಡು ತಿನ್ನೋದು ಅಂತಂದು. ಯಾರಾದರೂ ಮಾಡಿಕೊಟ್ರೆ ಸರಿ ತಿಂತೀನಿ, ಆಯಿತಾ. ಸೊ ಇವತ್ತು ಇಷ್ಟೆಲ್ಲ ತರಕಾರಿ ತೊಗೊಂಡಿದ್ದೀನಿ. ಮನೇಲಿ ಕೂಡ ಇದೆ. ನಿನ್ನೆ ಫಂಕ್ಷನ್ ನಿನ್ನೆ ಫಂಕ್ಷನಿಂದು ಸುಮಾರೆಲ್ಲ ಐಟಮ್ ಇದೆ. ಸೊ ಇವತ್ತೇನು ಮಾಡಲ್ಲ, ಮಾಡಿದಾಗ ಖಂಡಿತ ಈ ರೆಸಿಪಿನ ಹಾಕ್ತೀನಿ. ಸೊ ಈ ಥರ ಇತ್ತು ಇವತ್ತಿನ ಡೇ. ಈಗ ಆಲ್ರೆಡಿ ಒಂದು ಬಾಟಲ್ ಇದೆ, ಅದು ಇದು ನಂಗೆ ಅನಿಸುತ್ತೆ ಇಷ್ಟೆಲ್ಲ ಪ್ರಾಬ್ಲಮ್ ಇತ್ತಾನೆ ಅಂತ. ಚೀಲ ಅಂತ ತರಕ್ಕೆ ಹೋಗಿದ್ದಾರೆ ಸುಹಾಸು. ನಾವಿವಾಗಿದ್ದೀವಿ ಕುಮಟಾದಲ್ಲಿದ್ದೀವಿ. ಈಗ ಕುಮಟಾದಲ್ಲಿ ದನಕ್ಕೆಲ್ಲ ಹಿಂಡಿ ಚೀಲ ಎಲ್ಲ ತೊಗೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ. ತಂದು ಹಾಕ್ತಾ ಇದ್ದಾರೆ. ಏನು ಗೊತ್ತಾ, ಇಲ್ಲಿ ಕುಮಟಾದಲ್ಲಿ ಇಲ್ಲಿ ತುಂಬ ರಶ್ಶು, ಅಂದರೆ ತುಂಬ ರಶ್ ಇರುತ್ತೆ. ಫುಲ್ಲು ಟ್ರಾಫಿಕ್ ಜಾಮ್ ಆಯಿತಾ. ಸಣ್ಣ ದಾರಿ ಆದರೂ ಅಂದರೆ ಜನ ಎಲ್ಲ ಇಲ್ಲೇ ಓಡಾಡ್ತಾರೆ. ಮತ್ತು ಕಾರ್ ನಿಲ್ಸೋಕ್ಕೆಲ್ಲ ಅಷ್ಟೆಲ್ಲ ಚೆನ್ನಾಗಿ ಅನಿಸಲ್ಲ, ಫುಲ್ಲು ಜಾಮ್ ಆಗಿಬಿಡುತ್ತೆ. ತೋರಿಸ್ತೀನಿ ನೋಡಿ.
ನಿನ್ನೆ ಈಗ ದನಕ್ಕೆ ಹಿಂಡಿ ಚೀಲ ತರಕ್ಕೆ ಅಂತಂದು ಹೋಗಿದ್ದಾರೆ. ನೋಡ್ತಿರ್ಬೋದು ಅಮ್ಮ ತಂದು ಹಾಕ್ತಾ ಇದ್ದಾರೆ ನೋಡಿ. ಈಗ ಮನೆಗೆ ಹೋಗಿ ಅಲ್ಲಿ ನೋಡೋಣ ಅದೇನು ಹೇಳಿ ಫ್ರೆಂಡ್ಸ್, ಅದು ಈ ಔಷಧಿ ಕುಡಿಯೋದಂದ್ರೆ ಒಂಥರ ಕೆಲ್ಸರಿ, ನನಗಂತೂ ತಲೆನೋವು ಥರ ಅಂತಲೇ ಹೇಳ್ಬೋದು, ಆ ಥರ ಆಗುತ್ತೆ. ಬಟ್ ಆರಾಮಾಗಬೇಕು ಅಂದರೆ ಕುಡಿಲೇಬೇಕು. ಹೋಗೋಣ. ಅದರಲ್ಲೂ ಇದು ನನಗೆ ಅಮಟೆಕಾಯಿ ಸಿಕ್ಕಿರೋದು ಮಾತ್ರ ತುಂಬ ಖುಷಿಯಾಗಿದೆ. ನನ್ನ ಹಾಸ್ಟೆಲ್ ಲೈಫು ಅಂದರೆ ಹಾಸ್ಟೆಲ್ ಇದ್ದಾಗ ನನ್ನ ಫ್ರೆಂಡ್ಸು ಆ ಚಟ್ನಿ ಗೊಜ್ಜು ಈ ಥರ ಎಲ್ಲ ಮಾಡ್ತಿದ್ರು. ಅದು ಗೊಜ್ಜು ಅಂದರೆ ಅದು ಅಮಟೆಕಾಯಿ ಎಲ್ಲ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಅದನ್ನು ಬೇಯಿಸಿ ನೀರೆಲ್ಲ ತೆಗೆದು ಸಣ್ಣ ಮೆಣಸು ಅಂತ ಹೇಳ್ತಾರೆ, ಸೂಜಿ ಮೆಣಸು ಅಂತ ಹೇಳ್ತಾರೆ, ಅದ್ರ ಜೊತೆಗೆ ಹಿಂಗೆ ಹಾಕಿ ಎಣ್ಣೆಯಲ್ಲಿ ಕೋಕೋನಟ್ ಆಯಿಲಲ್ಲಿ ಫ್ರೈ ಮಾಡಿ ಸೊ ಅದನ್ನೆಲ್ಲ ಮಿಕ್ಸಿ ಮಾಡಿ ಮಾಡ್ತಾರೆ. ಸಖತ್ತಾಗಿರುತ್ತೆ, ಖಾರವಾಗಿರ್ಬೇಕು. ಒಂದು ಸ್ವಲ್ಪ ಇದು ಅಷ್ಟೆಲ್ಲ ಹುಳಿ ಇರುತ್ತೆ, ಆ್ಯಕ್ಚುಲಿ ಸ್ವಲ್ಪ ಹುಳಿ ಅಂಶ ಮತ್ತು ಖಾರ ಮಿಕ್ಸ್ ಇದ್ರಂತೂ ತುಂಬ ರುಚಿಯಾಗುತ್ತೆ. ಸೊ ಅದನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ ಏನು ಎಷ್ಟು ರೇಟು ಅಂದರೆ ತರಕಾರಿ, ಅದರಲ್ಲಿ ಈ ಅಮಟೆಕಾಯಿಗೆ ಎಷ್ಟು 20 ರೂಪಾಯಿಗೆ 20 ಕಾಯಿಗೆ 100 ರೂಪಾಯಿ ಹೇಳ್ತಾರೆ. ಸೊ ನನಗೇನು ಅಷ್ಟೆಲ್ಲ ಅವಶ್ಯಕತೆ ಇರಲಿಲ್ಲ. ಸೊ ನಾವಿರೋದು ಸ್ವಲ್ಪ ಜನ ಅಲ್ವಾ, ಆಮೇಲೆ ತುಂಬ ದಿನ ಅದು ಕೂಡಲೇ ಅದು ಸ್ಕಿನ್ ಒಂಥರ ಕಪ್ಪು ಆಗ್ಬಿಡುತ್ತೆ, ಹಾಗಾದರೆ ತಿನ್ನೋಕ್ಕೆ ಮನಸ್ಸಾಗೋದಿಲ್ಲ. ಆಮೇಲೆ ಇದು ಕೂಡ ನಂಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ತುಂಬ ಸಾಫ್ಟಾಗಿರುತ್ತಂತೆ ಇದು. ನೀವು ಎಂತ ಹಲಸಿನಕಾಯಿ ನೋಡಿರ್ತೀರಲ್ಲ, ಗುಜ್ಜೆ ಆ ಥರ ಇರಲ್ವಂತೆ, ತುಂಬ ಸಾಫ್ಟಾಗಿರುತ್ತಂತೆ. ಅದೇ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ಒಂದು 2-3 ವರ್ಷ ಒಂದು 2 ವರ್ಷ ಇದ್ದಾಗ ತಿಂದಿದ್ದು, ಮತ್ತು ನಾನು ತಿಂದೇ ಇಲ್ಲ. ಈಗ ಅತ್ತೆ ಹತ್ರ ಇದೊಂದು ರೆಸಿಪಿ ಕೇಳಿ ಮಾಡೋಣ ಅಥವಾ ಅವ್ರ ಹತ್ರನೇ ಮಾಡಿಸೋಣ ಅಂತ ಪ್ಲ್ಯಾನ್ ಇದೆ. ಸೊ ಗೊತ್ತಿಲ್ಲ, ನೋಡೋಣ ಹೇಗೆ ಅಂತ. ಅಂದು ಹಸು ಕೂಡ ಆಗ್ತಾಯಿದೆ. ನಮ್ಮ ಬಾಸ್ ಬರಲಿ, ಸುಹಾಸ್ ಬಂದಮೇಲೆ ಏನಾದರೂ ತಿನ್ಕೊಂಡು ಮನೆಗೆ ಹೋಗ್ತೀವಿ. ಈಗ ಕುಮಟಾದಲ್ಲೇ ಇರೋದು. ನೋಡಿ ಕುಮಟಾ ರೋಡ್ ಯಾವ ಥರ ಗಜಿಬಿಜಿ ಆಗಿದೆ, ಫುಲ್ ರಶ್ಶು. ದಾರಿ ಚಿಕ್ಕದು ಆದರೆ ಕಾರು ಗೀರೆಲ್ಲ ಪಾರ್ಕಿಂಗ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಫುಲ್ ರಶ್ ಆಗಿರುತ್ತೆ.
ನಮ್ಗೆ ಇಷ್ಟ ಆದವ್ರ ಜೊತೆ ಹಿಂಗೆ ಮಾತಾಡ್ತಾ ಹೋದರೆ ಎಷ್ಟು ಖುಷಿ ಆಗುತ್ತೆ ಅಲ್ಲ. ಸೊ ಹಾಗೆ ನಾನು ನಮ್ಮ ಬಾಸು ಏನೋ ಒಂದು ಸ್ವಲ್ಪ ಮಾತಾಡ್ತಾ ಖುಷಿಯಾಗಿ ಆ ಖುಷಿ ದಿನನ್ನೆಲ್ಲ ಇಲ್ಲ ನಮ್ಮ ಹುಡುಗನ್ ತೋರ್ಸಕ್ಕೆ ನಾನು ಕರ್ಕೊಬರೋ ಇದ್ದು ಎಲ್ಲಿ ಎಷ್ಟು ಜೋರು ಮಳೆ ಬಂತು. ಸೊ ಸ್ನೇಹಿತರೆ, ಇವತ್ತಿನ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.